ವಾರದ ಮಧ್ಯದಲ್ಲಿಯೇ ಎಲಿಮಿನೇಟ್ ಆಗಿಬಿಟ್ರಲ್ವ ತನಿಷಾ ಅವರು. ಅದಕ್ಕೆ ತುಂಬ ಜನಕ್ಕೆ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಯಾವ ಥರ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ತನಿಷಾ ಬದಲು ನಮ್ರತಾ ಹೋಗಬೇಕಿತ್ತು. ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ, ತನಿಷಾ ಅವ್ರಿಗೆ ಮತ್ತು ನಮ್ರತಾ ಅವ್ರಿಗೆ ಇಬ್ಬರಿಗೂ ಕಂಪೇರ್ ಮಾಡಿದರೆ ಯಾರು ಬೆಸ್ಟ್ ಇದ್ರು ಅಂತ ಹೇಳಿ ಗೊತ್ತಿದೆ ಅಲ್ವಾ. ಅದಕ್ಕೆ ಇವರು ಕೂಡ ಹೇಳ್ತಿದ್ದಾರೆ, ಅಂದರೆ ಇಲ್ಲಿ ತನಿಷಾ ಅವ್ರ ಬದಲು ನಮ್ರತಾ ಅವ್ರು ಹೋಗಬೇಕಿತ್ತು ಅಂತ ಹೇಳಿ. ಸಂಗೀತನ ಎದುರಾಕೊಂಡು ತಪ್ಪು ಮಾಡಿದ್ದೆ ತನಿಷಾ ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಸಂಗೀತ ಅವ್ರಿಗೆ ಎಷ್ಟು ಕ್ರೇಜ್ ಇದೆ ಅಂಥೇಳಿ. ಅವರು ಯಾರ ತಂಟಿಗೂ ಹೋಗಲ್ಲ, ಅವ್ರ ತಂಟಿಗೆ ಯಾರನ್ನ ಬಂದರೆ ಬಿಡಂಗಿಲ್ಲ ಅವ್ರು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಇಲ್ಲಿ ತನಿಷಾ ಅವರು ಮತ್ತು ಸಂಗೀತ ಅವರಿಬ್ಬರು ತುಂಬ ಕ್ಲೋಸ್ ಇದ್ರಲ್ವ, ಅವಾಗ ತುಂಬ ಚೆನ್ನಾಗಿತ್ತು. ಆವಾಗ ಇವರು ಎಲ್ಲರೂ ಕೂಡ ಇವ್ರನ್ನ ತುಂಬ ಇಷ್ಟಪಡ್ತಿದ್ರು. ಆದರೆ ಇವಾಗ ತನಿಷಾ ಅವ್ರು ಇದ್ದಾರಲ್ವಾ, ಸಂಗೀತ ಅವ್ರನ್ನ ಹೆದರಾಕೊಂಡು ತಪ್ಪು ಮಾಡಿದ್ರು ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ತನಿಷಾ ಬೆಟರ್ ದೆನ್ ನಮ್ರತಾ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ತುಕಾಲಿ ನಮ್ರತಾಗಿಂತ ತನಿಷಾ ಬೆಸ್ಟ್ ಇದ್ರು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ಲ, ತನಿಷಾ ಅವರು ಯಾವ ಥರ ಆಟ ಆಡ್ತಿದ್ರು. ಮೊದಲಿಂದ ಕೂಡ ಅಸಮರ್ಥರಾಗಿ ಒಳಗೆ ಬಂದ್ರಲ್ವಾ, ಆಮೇಲೆ ಅಲ್ಲಿಂದ ಕೂಡ ತುಂಬ ಆಟವನ್ನು ಚೆನ್ನಾಗಿ ಆಡ್ಕೊತ ಬಂದರು, ಎಲ್ಲರೂ ಮನಸ್ಸನ್ನು ಗೆದ್ದರು. ಆಮೇಲೆ ಹೊರಗಡೆ ಜನದ್ರ ಮನಸ್ಸು ಕೂಡ ಗೆದ್ದಿದ್ದಾರೆ ಅವರು, ಈಗೂ ಕೂಡ ಗೆದ್ದಿದ್ದಾರೆ, ಗೆಲ್ಕೊಂತಾನೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಅವರು ಮತ್ತು ನಮ್ರತಾ ಅವ್ರನ್ನ ಇಬ್ಬರನ್ನ ನೋಡಿದರೆ ಇಲ್ಲಿ ತನಿಷಾ ಅವರು ಬೆಸ್ಟ್ ಇದ್ರು ಅಂತ ಹೇಳಿ ಹೇಳಿದ್ದಾರೆ ಈ 3 ಜನರಲ್ಲಿ. ಕಾರ್ತಿಕ್ ಅಣ್ಣ, ನಿಮ್ಮ ಒಂದು ಓಟಿಂದ ತನಿಷಾಕ ಹೋದ್ಲು, ಹ್ಯಾಪಿ ಆಗಿರಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ರೆ. ಒಂದು ಬಿಗ್ ಬಾಸ್ ಮನೆಯಲ್ಲೇ ನಿಮಗೆ ಗೊತ್ತಿದೆಲ್ಲ, ಯಾರನ್ನ ಕೂಡ ಎದುರು ಹಾಕೊಳ್ಳೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದೊಂದು ಮಾತಿಂದನೇ ಸಾಕು ಈ ಒಂದು ಬೆಂಕಿ ಹಚ್ಕೊಂಡು ಬಿಡ್ತದೆ ಬಿಗ್ ಬಾಸ್ ಮನೇಲಿ ಅಂತಲೇ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವರಿಗೆ ಫುಲ್ ಬೇಜಾರಾಯಿತು, ಅಂದರೆ ತನಿಷಾ ಅವ್ರ ಹತ್ರ ಮಾತಾಡಿರೋದು. ಈ ಕಾರ್ತಿಕ್ ಅವರಿಂದನೇ ತನಿಷಾ ಅವ್ರ ಹತ್ರ ಮಾತಾಡಿದ್ರಲ್ವ, ಆದರೆ ಆ ಒಂದು ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರಾಗ್ಬಿಟ್ಟು ವೋಟ್ ಮಾಡಿದರು, ಅಂದರೆ ನಾಮಿನೇಟ್ ಮಾಡಿದ್ರಲ್ವ, ನಾಮಿನೇಷನಲ್ಲಿ ಹೆಸರು ತೊಗೊಂಡ್ರಲ್ವ. ಹಾಗಾಗಿ ನಿಮ್ಮ ಒಂದು ವೋಟಿಂದನೇ ಅವರು ಹೊರಗೆ ಹೋಗಂಗಾಯಿತು ಅಂತೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. 0 ಕಾಂಟ್ರಿಬ್ಯೂಷನ್ ನಮ್ರತಾ ಹೋಗಬೇಕಿತ್ತು ಅಂತ ಹೇಳಿ ಕಮೆಂಟ್ ಹೇಳಿ. ನಮ್ರತಾ ಅವ್ರು ಏನು ಅಷ್ಟೊಂದು ಆಡಿಲ್ಲ ಏನಿಲ್ಲ, ಅವರು ನಿಮಗೆ ಗೊತ್ತಿದೆ ಅಲ್ವಾ. ಆದರೆ ಅವರು ನಾನು ಹೇಳ್ತಿಲ್ಲ, ಇಲ್ಲಿ ಹೇಳ್ತಿದ್ದಾರೆ, ಅಂದರೆ ಅವರು 0 ಕಾಂಟ್ರಿಬ್ಯೂಷನ್ ನಮ್ರತಾ ಹೋಗಬೇಕಿತ್ತು ಅಂತೇಳಿ. ತನಿಷಾ ಅವ್ರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ನಮ್ರತಾ ಅವರು ಹೋಗಬೇಕಿತ್ತು ಅಂತಲೇ ಹೇಳ್ತಿದ್ದಾರೆ. ತನಿಷಾಗೆ ನ್ಯಾಯ ಸಿಗಬೇಕು, ನಮ್ರತಾ ಆಚೆ ಹೋಗಬೇಕು ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈಗ ಏನು ಮಾಡೋಕ್ಕಾಗಲ್ಲ, ಬಟ್ ಏನಾಗುತ್ತೋ ನೋಡೋಣ. ಯಾಕಂತಂದರೆ ನೋಡುವಂತಹ ಪ್ರೇಕ್ಷಕರಿಗೆ ಇಷ್ಟ ಆಗಿಲ್ಲ, ಈಗ ಹೋಗೋದು ನ್ಯಾಯ ಅಲ್ಲ ಅಂತ ಅನಿಸಿದಾಗ ಅವರು ನ್ಯಾಯ ಸಿಗಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಕಾದ್ ನೋಡೋಣ ಏನಾಗುತ್ತೋ ಅಂತ ಹೇಳಿ. ನಮ್ರತಾನ ಸೇವ್ ಮಾಡೋಕೆ ಅಂತಾನೆ ತನಿಷಾನ ಕಳಿಸಿದ್ರಿ ಅಲ್ವಾ ಅಂತ ಹೇಳಿ ಕಲರ್ಸ್ ಅವ್ರಿಗೆ ಕೇಳಿದ್ದಾರೆ. ಒಂದು ಕಮೆಂಟನ್ನು ಹಾಕಿದ್ದಾರೆ, ಅವ್ರಿಗೆ ಕೇಳಿದಂಗಿದೆ ಇಲ್ಲಿ. ಅವ್ರ ಕಲರ್ಸ್ ಅಂತ ಹೇಳಿ ಕೂಡ ಈ ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲಿ. ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವ್ರನ್ನ ಉಳಿಸ್ಕೊಳ್ಳೋದ್ರಿಗೋಸ್ಕರ ತನಿಷಾ ಅವ್ರನ್ನ ಕಳಿಸ್ಬಿಟ್ರಾ ಅಂಥೇಳಿ ಹೇಳಿದ್ದಾರೆ. ಕಳಿಸಿದ್ರಲ್ವಾ ಅಂತ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿದೆ ಅಲ್ವಾ, ಇಲ್ಲಿ ನಮ್ರತಾ ಅವ್ರು ಇರೋದು ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಯಾಕಂತಂದರೆ ಇಲ್ಲಿ ತನಿಷಾ ಅವರು ತುಂಬ ಚೆನ್ನಾಗಿ ಆಡ್ತಿದ್ರಲ್ವ, ಇಬ್ಬರಲ್ಲಿ ಕಂಪೇರ್ ಮಾಡಿದರೆ ತನಿಷಾ ಅವ್ರು ಇರಬೇಕಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ತನಿಷಾ, ಕಾರ್ತಿಕ್ ವೆಲ್ ಡನ್, ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ತನಿಷಾನ ಆಚೆ ಕಳಿಸಿದ್ದಾರೆ, ವಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ತನಿಷಾನ ಆಚೆ ಕಳಿಸಿದ್ರಲ್ಲ, ವಾವ್ ಅಂತ ಹೇಳಿ ಹೇಳಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಆಟವಾಗಿ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ತನಿಷಾ ಅವರು ಹೊರಗೆ ಹೋಗಿರೋದು ಇಷ್ಟ ಆಗ್ತಿಲ್ಲ ಜನಕ್ಕಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಟಾಪ್ 5 ಇರಬೇಕಿತ್ತು ಅಂತ ಜನರ ಒಂದು ಅಭಿಪ್ರಾಯ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೊದಲಿಂದ ಕೂಡ ತುಂಬ ಚೆನ್ನಾಗಿ ಆಡ್ಕೊತ ಬಂದಿದ್ದಾರಲ್ವ, ಹಾಗಾಗಿ ಇಲ್ಲಿ ಅವರು ಇರಬೇಕಾಗಿತ್ತು, ನಮ್ರತಾ ಅವ್ರು ಹೋಗಬೇಕಾಗಿತ್ತು ಅಂತ ಹೇಳಿ ತುಂಬ ಅಂದರೆ ತುಂಬ ಜನರ ಕಮೆಂಟ್ಸ್ ಇದೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಗುತ್ತೋ ಅಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಯಾವಾಗ ಏನಾಗುತ್ತೋ ಹೇಳಕ್ಕೆ ಬರಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದೃಷ್ಟ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಆಟ ಆಡ್ತಾ 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 ಇಲ್ಲಿ ತನಕ ಬಂದವರು ಇದ್ದಾರೆ, ಆಮೇಲೆ ಅದೃಷ್ಟದಿಂದ ಬಂದವರು ಕೂಡ ಇರ್ತಾರಲ್ವ. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಬಿಗ್ ಬಾಸ್ ಅಂತಂದರೆ ಎಲ್ಲವೂ ಇರಬೇಕು ಒಂದು ಮನುಷ್ಯನಿಗೆ ಅಂಥೇಳಿ. ಸೊ ಕಾದು ನೋಡೋಣ ಟಾಪ್ 5 ಯಾರು ಹೋಗ್ತಾರೋ ಅಂಥೇಳಿ. ಈ ಒಂದು ನ್ಯಾಯ ಸಿಗಬೇಕು ಅಂಥೇಳಿ ತನಿಷಾ ಅವ್ರಿಗೆ ಹೇಳ್ತಿದ್ದಾರಲ್ವ, ಏನಾಗುತ್ತೋ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.